ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡ್ತೀನಿ. ಪುಂಡಿ ಸೊಪ್ಪು ಅಂದರೆ ಈ ಬೆಂಗಳೂರು ಸೈಡಲ್ಲೆಲ್ಲ ಗೊಂಗುರು ಸೊಪ್ಪು ಅಂತಾರಲ್ವ, ಅದರ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಗಟ್ಟಿ ರೊಟ್ಟಿ, ಕಟ್ಗು ರೊಟ್ಟಿ ಅಂತೀವಲ್ವ, ಅದಕ್ಕಂತೂ ಒಳ್ಳೆ ಕಾಂಬಿನೇಷನ್ ಈ ಪುಂಡಿ ಸೊಪ್ಪಿನ ಪಲ್ಯ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು, ಏನೇನು ಐಟಮ್ಸ್ ಬೇಕು ನೋಡ್ಕೊಂಬರೋಣ. ನೋಡಿ, ನಾನು ಒಂದು ಸ್ವಲ್ಪ ಪುಂಡಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಹಿಡಿಯೋಷ್ಟು. ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಇದು ಹುಳಿ ತುಂಬ ಇರುತ್ತೆ ಈ ಸೊಪ್ಪು, ಹಾಗಾಗಿ ಜಾಸ್ತಿ ಹಾಕಿದರೆ ತುಂಬ ಹುಳಿ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಒಂದು ಬಟ್ಲು ತೊಗರಿಬೇಳೆ, ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ನವಣಕ್ಕಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಅಕ್ಕಿ, ಮಾಮೂಲಿ ಊಟದ ಅಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟು ಕುಕ್ಕರಿಗೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಇದು ಒಗ್ಗರಣೆಗೆ ಈರುಳ್ಳಿ, ಇದಿಷ್ಟು ಒಗ್ಗರಣೆಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅದೆಲ್ಲದು ಒಗ್ಗರಣೆಗೆ ಹಾಕಲಿಕ್ಕೆ. ಇದು ಮಿಕ್ಸಿ ಮಾಡಲಿಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಅರಿಶಿನ. ಇವಾಗ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಕುಕ್ಕರ್ ತೊಗೊಂಡು, ನಾನು ಏನು ಬೇಳೆಗಳು ತೊಗೊಂಡಿದ್ನಿ ಅಲ್ವಾ, ಕಡಲೆಬೇಳೆ ಮತ್ತು ತೊಗರಿಬೇಳೆ, ಆಮೇಲೆ ಅಕ್ಕಿ, ನವಣಕ್ಕಿ ಮತ್ತು ಈ ವೈಟ್ ರೈಸ್, ಇದೆಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ 1-2 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು, ನೋಡಿ 1-2 ಸರಿ ವಾಶ್ ಮಾಡ್ಕೊಂಡು ಆಯ್ತಲ್ವ, ಇಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಹಾಕ್ಸ್ಕೋಬೇಕು. 2 ವಿಸಿಲ್ಗೆ ಕರೆಕ್ಟಾಗಿ ಆಗುತ್ತೆ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿಗಿಟ್ಟು, ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ನಾನು ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಹಾಕ್ತಾಯಿದ್ದೀನಿ. ಸಾಸಿವೆ ಕರಿಬೇವು ಸಿಡಿದ ತಕ್ಷಣ ಈರುಳ್ಳಿ ಹಾಕಬೇಕು. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ, ಈರುಳ್ಳಿನೂ ನೀಟಾಗೆಲ್ಲ ಫ್ರೈ ಆಗಬೇಕು. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಒಂದು ಮಿಕ್ಸಿ ಮಾಡ್ಕೊಂಬರೋಣ ನಾವು. ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು, ಇದಕ್ಕೆ ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿ, ಅರಿಶಿನ ಹಾಕ್ಕೊಂಡು, ಅದು ಸ್ವಲ್ಪನೇ ಆಗುತ್ತಲ್ವ, ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು ಮಿಕ್ಸಿನ. ಅದು ಮಿಕ್ಸಿ ಮಾಡಿಕೊಂಡು, ನೀರು ಹಾಕ್ಕೊಂಡು ಮಾಡ್ಕೊಂಡು ಸೈಡ್ಗೆ ಇಟ್ಬಿಟ್ಟು, ಇವಾಗ ಒಗ್ಗರಣೆಗೆ ನೋಡಿ ಈರುಳ್ಳಿ ಬೆಂದಿರುತ್ತಲ್ವ, ಆ ಈರುಳ್ಳಿಗೆ ನಾವು ಸಬ್ಬಸಿಗೆ ಸೊಪ್ಪು ಮತ್ತು ಈ ಪುಂಡಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಪುಂಡಿ ಸೊಪ್ಪಂತೂ ಎಷ್ಟು ಬೇಗನೆ ಬೆಂದೋಗುತ್ತೆ ಒಗ್ಗರಣೆಯಲ್ಲೇ. ಕೆಲವರೆಲ್ಲ ಬೇಳೆಗೂ ಇಡ್ತಾರೆ, ಬೇಳೆಯಲ್ಲೂ ಹಾಕ್ಕೋಬೋದು. ಬಟ್ ನಾನು ಬೇಗ ಬೇಯುತ್ತಲ್ವ, ಹಂಗಾಗಿ ಒಗ್ಗರಣೆಯಲ್ಲೇ ಬೇಯಿಸ್ಕೊತೀನಿ. ನೋಡಿ, ಇವಾಗ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೆಂದಿದೆ ಅಲ್ವಾ ಸೊಪ್ಪೆಲ್ಲ. ಇವಾಗ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ, ಅರಿಶಿನ, ಬೆಳ್ಳುಳ್ಳಿ, ಜೀರಿಗೆದು, ಅದನ್ನು ಹಾಕ್ಕೊಂಡು ನೀಟಾಗೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಈಗೇನು ನಮ್ಮದು ಕುಕ್ಕರಲ್ಲಿ ಬೇಳೆ ಎಲ್ಲ ಬೆಂದಿತ್ತಲ್ವ, ಆ ಬೇಳೆನೂ ನೋಡಿ ಕರೆಕ್ಟಾಗಿ ಬೆಂದಿದೆ. ಇವಾಗ ಆ ಬೇಳೆನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾವು ಉಪ್ಪು ಮತ್ತು ಬೆಲ್ಲ, ಉಪ್ಪು ನೋಡಿಬಿಟ್ಟು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲ, ಈ ಸೊಪ್ಪು ಹುಳಿ ಇರುತ್ತಲ್ವ, ಅದಕ್ಕೆ ನಾನು ಬೆಲ್ಲನೂ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹುಳಿಯಾಗಿರುತ್ತೆ ಪಲ್ಯ ಇಲ್ಲ ಅಂದರೆ. ನೋಡಿ, ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಸಿ ಮುಚ್ಚಿದರೆ ನೋಡಿ, ಪುಂಡಿ ಸೊಪ್ಪಿನ ಪಲ್ಯ ಎಷ್ಟು ಬೇಗನೆ ರೆಡಿ ಆಯಿತು. ಈಸಿಯಾಗೆ ಮಾಡ್ಕೋಬೋದು ಈ ಸೊಪ್ಪಿನ ಪಲ್ಯನ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.